ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಇಂದು ಕೂಡ ಧರಣಿ ನಡೆಸಲಾಗ್ತಾ ಇದೆ. ಉಭಯ ಸದನಗಳಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ವಿಪಕ್ಷಗಳು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾವೆ. ಕಳೆದ 3 ದಿನಗಳಿಂದ ಕಲಾಪ ನಡೆಯೋದಕ್ಕೆ ಬಿಡದೆ ಗದ್ದಲ ಗೊಂದಲ ನಡೀತಾ ಇತ್ತು. ಈ ನಡುವೆ ಸಚಿವ ನಾಗೇಂದ್ರ ಸುದ್ದಿಗೋಷ್ಠಿಯನ್ನ ಕೂಡ ಮಾಡಿದ್ದಾರೆ. ಸದನದಲ್ಲಿ ಸರ್ಕಾರದ ಹೇಳಿಕೆಯನ್ನ ಡಿಸಿಎಂ ಪರಮೇಶ್ವರ್ ಅವರು ಓದಿದ್ರು. ಸರ್ಕಾರದ ಹೇಳಿಕೆಯನ್ನ ವಿಪಕ್ಷ ನಾಯಕರು ಒಪ್ಪಲಿಲ್ಲ. ನಾಗೇಂದ್ರ ಅವರ ಕುರಿತಾಗಿ ನಾಗೇಂದ್ರ ರಾಜೀನಾಮೆ ಕೊಟ್ರೆ ಮಾತ್ರ ಸದನಕ್ಕೆ ಸಹಕಾರ ಅಂತ ವಿಪಕ್ಷಗಳು ರೊಚ್ಚಿಗೆದ್ದಿದ್ದಾರೆ. ನಾಗೇಂದ್ರ ಬೆಂಬಲಕ್ಕೆ ಕಾಂಗ್ರೆಸ್ ಶಾಸಕರು ಕೂಡ ಬಂದಿಲ್ಲ. ಒಂದು ಕಡೆ ಬರ, ಕಾವೇರಿ ನೀರು ಹಂಚಿಕೆ, ಬಿಡದಿ ಟೌನ್ಶಿಪ್, ನೈಸ್ ವಿಚಾರಗಳು, ಸಾಕಷ್ಟು ವಿಚಾರಗಳು ಚರ್ಚೆಗೆ ಬಾಕಿ ಇದೆ. ಆ ಎಲ್ಲ ವಿಚಾರಗಳ ಚರ್ಚೆಗೆ ಅವಕಾಶ ಆಗ್ತಾ ಇಲ್ಲ. ಯಾಕಂತಂದ್ರೆ ಬಿ ನಾಗೇಂದ್ರ ವಿಚಾರದಲ್ಲಿ ವಿಪಕ್ಷಗಳು ಧರಣಿ ಮಾಡ್ತಾ ಇದ್ದಾವೆ. ಸರ್ಕಾರ ಸುಮ್ಮನೆ ಸ್ಪಷ್ಟನೆ ಕೊಡ್ತಾ ಇದೆ, ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋದು ಅವರ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತ್, ದುರ್ಗದ ಬಿ ನಾಗೇಂದ್ರ ವಿಚಾರದಲ್ಲಿ ವಿಪಕ್ಷಗಳು ಜಿದ್ದು ಹಿಡಿದು ಕೂತಿದ್ದಾವೆ. ಸರ್ಕಾರ ಕೂಡ ಬಿ ನಾಗೇಂದ್ರ ವಿಚಾರದಲ್ಲಿ ಯಾಕೆ ಅಷ್ಟು ಬಿಗಿಪಟ್ಟು ಸಡಿಲಿಸದೆ ಹಾಗೆ ಇದ್ದಾರೆ ಅಂತ. ಯಾಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಿ ನಾಗೇಂದ್ರ ಅವ್ರನ್ನ ಸಚಿವರನ್ನಾಗಿ ಮಾಡೋದು ಅಷ್ಟರ ಮಟ್ಟಿಗೆ ಮುಖ್ಯ ಆಗತ್ತಾ? ಏನ್ ನಡೆದಿದೆ? ಶ್ರೀಲಕ್ಷ್ಮಿ, ಬಿ ನಾಗೇಂದ್ರ ಅವರ ವಿಚಾರದಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸುವಂತ ವಿಚಾರದಲ್ಲಿ ಮತ್ತೆ ಕೊಡದೇ ಇರುವಂತ ವಿಚಾರದಲ್ಲಿ ಬಿಜೆಪಿ ಮತ್ತು ಆಡಳಿತ ಮತ್ತು ವಿರೋಧ ಪಕ್ಷಗಳು ರಾಜಕೀಯ ಪ್ರತಿಷ್ಠೆಗೆ ಬಿದ್ದಿರುವಂತದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುತ್ತೆ. ಕಾರಣ ಏನಂತಂದು ಹೇಳಿದ್ರೆ, ಏನೋ ಅಕ್ರಮ ಹಣ ವರ್ಗಾವಣೆ ಆಗಿದೆ, ಆ ಒಂದು ವಿಚಾರಕ್ಕೆ ಹೊಣೆ ಹೊರಬೇಕು. ಆ ಹೊಣೆ ಹೊತ್ತು ಹಿಂದೆ ರಾಜೀನಾಮೆ ಕೊಟ್ಟ ರೀತಿಯಲ್ಲಿ ಅವರು ಅಕ್ರಮವನ್ನ ಮಾಡಿರುವಂತದ್ದು ಈಗ ಹಣ ರಿಪೀಟ್ ವಾಪಸ್ ಬಂದ ತಕ್ಷಣನೇ ಅವರೇನು ಕಳ್ಳತನ ಮಾಡಿಲ್ಲ ಅನ್ನುವಂಥದ್ದೇನು ಆಗಲ್ಲ. ಹಾಗಾಗಿ ಅವರ ರಾಜೀನಾಮೆ ಪಡಿಬೇಕು. ಯಾವ ಕಾರಣಕ್ಕೂ ಕೂಡ ರಾಜೀನಾಮೆ ಪಡೆದೇ ಇದ್ರೆ ನಾವು ಸದನವನ್ನ ನಡೆಸಲಿಕ್ಕೆ ಬಿಡೋದಿಲ್ಲ ಅನ್ನುವಂತಹ ಪಟ್ಟನ್ನ ಬಿಜೆಪಿ ನಾಯಕರು ಇಡ್ತಾ ಇರುವಂತದ್ದು. ಆದ್ರೆ ಸರ್ಕಾರದ ವಾದ ಏನಂತಂದು ಹೇಳಿದ್ರೆ, ಈ ಹಿಂದೆ ಎಸ್ಐಟಿ ತನಿಖೆ ಆಗಿದೆ, ಆಗಿರುವಂತಹ 8 ಎಫ್ಐಆರ್ಗಳಲ್ಲಿ 7 ಎಫ್ಐಆರ್ಗಳಲ್ಲಿ ಚಾರ್ಜ್ ಶೀಟ್ ಅನ್ನ ದಾಖಲು ಮಾಡಲಾಗಿದೆ. ಚಾರ್ಜ್ ಶೀಟ್ ಅಲ್ಲಿ ನಾಗೇಂದ್ರ ಅವರ ಹೆಸರು ಉಲ್ಲೇಖ ಆಗಿಲ್ಲ. ಒಂದು ಚಾರ್ಜ್ ಶೀಟ್ ಹಾಕುವಂತ ವಿಚಾರಕ್ಕೆ ಈಗಾಗಲೇ ಸಿಬಿಐ ಪತ್ರ ಬರೆದಿದೆ. ಅದನ್ನು ಕೂಡ ಎದುರಿಸಲಿಕ್ಕೆ ಸಿದ್ಧ ಆಗಿದ್ದೀವಿ. ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಆದ್ರೆ ಪ್ರತಿಪಕ್ಷಗಳು ಚರ್ಚೆಗಿಂತ ರಾಜೀನಾಮೆಯೇ ಬೇಕು ಅನ್ನುವಂತ ಪಟ್ಟನ್ನ ಹಿಡಿದ್ರು. ರಾಜೀನಾಮೆ ಯಾವ ಕಾರಣಕ್ಕೂ ಕೂಡ ಕೊಡಲ್ಲ ಅನ್ನುವಂತ ವಾದವನ್ನ ಸರ್ಕಾರ ಇಟ್ಟಿರುವಂತದ್ದು. ಇಲ್ಲಿ ಬಹಳ ಸ್ಪಷ್ಟವಾಗಿ ರಾಜೀನಾಮೆ ಕೊಡ್ಲಿಲ್ಲ ಅಂತಂದ ಹೇಳಿದ್ರೆ ನಾವು ಸದನ ನಡೆಯಕ್ ಬಿಡಲ್ಲ ಅನ್ನುವಂತ ಸ್ಪಷ್ಟ ಸಂದೇಶ ಬಿಜೆಪಿ ಕೊಡ್ತಾ ಇದ್ರೆ, ಯಾವುದೇ ಕಾರಣಕ್ಕೂ ಕೂಡ ನಾವು ರಾಜೀನಾಮೆ ಕೊಡಲ್ಲ. ಇದು ದಲಿತಾಸ್ತ್ರವನ್ನ ಪ್ರಯೋಗ ಮಾಡುವಂತ ಕೆಲಸವನ್ನು ಕೂಡ ಬಿ ನಾಗೇಂದ್ರ ಅವರು ಮಾಡಿರುವಂತದ್ದು. ಅದರ ಜೊತೆಗೆ ಅವರ ಬೆನ್ನಿಗೆ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಮತ್ತೆ ನಿನ್ನೆ ಅಷ್ಟೇ ಮಾಧ್ಯಮಗೋಷ್ಠಿ ನಡೆಸುವ ಮುನ್ನವೇ ಎಲ್ಲಾ ನಾಯಕರ ಜೊತೆಗೆ ಒಂದು ಹಂತದ ಮಾತುಕತೆಯನ್ನ ನಡೆಸಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಸ್ ಪೊನ್ನಣ್ಣ ಅವರ ಜೊತೆಗೂ ಕೂಡ ಒಂದಷ್ಟು ಮಾತುಕತೆಯನ್ನ ನಡೆಸಿದ ನಂತರದಲ್ಲಿ ಮಾಧ್ಯಮಗೋಷ್ಠಿಯನ್ನ ನಡೆಸಿದ್ರು. ಇಲ್ಲಿ ಎಲ್ಲೋ ಒಂದ್ ಕಡೆಗೆ ತಮ್ಮ ರಕ್ಷಣೆಗಾಗಿ ಸಮುದಾಯದ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ರ ಅನ್ನುವಂತ ಒಂದಷ್ಟು ಟೀಕೆಗಳು ಕೇಳಿ ಬರ್ತಾ ಇದೆ. ಇಲ್ಲಿ ದಲಿತ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂತ ವಾದವನ್ನ ಇಡುವಂತ ಬಿ ನಾಗೇಂದ್ರ ಅವರು, ಅದೇ ಸಮುದಾಯದ ಹಣ ಬೇರೆ ಕಡೆ ಹೋಗಿತ್ತು, ಅದು ಕಳ್ಳತನ ಆಗಿತ್ತು, ಮತ್ತೆ ವಾಪಸ್ ಬಂದಿದೆ. ಆದ್ರೆ ಆ ಸಮುದಾಯಕ್ಕೆ ಆನ್ಸರಬಲ್ ಯಾರು ಅನ್ನೋಂತ ಪ್ರಶ್ನೆ ಇದ್ದಾಗ, ಅದರ ಹೊಣೆ ಯಾರು ಹೊರಬೇಕು ಅನ್ನೋಂತ ಪ್ರಶ್ನೆ ಅಂತ ಬಂದಾಗ ಅಧಿಕಾರಿಗಳತ್ತ ಬೊಟ್ಟು ಮಾಡುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಬಿಜೆಪಿ ಮತ್ತು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳನ್ನ ಈ ರಾಜಕೀಯ ಪ್ರತಿಷ್ಠೆಯಿಂದ ಏನು ಇಬ್ಬರ ನಡುವೆ ಮೂರನೆಯವರು ಬಡವಾಯಿತು ಅನ್ನೋ ರೀತಿಯಲ್ಲಿ ಏನಿತ್ತು ಅಂತಹ ಒಂದು ಪರಿಸ್ಥಿತಿ ಈಗ ಎದುರಾಗಿರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ, ರಾಜ್ಯದ ಜನರ ತೆರಿಗೆ ಹಣ ಏನಿದೆ ಅದು ಇಲ್ಲಿ ಪೋಲಾಗ್ತಾ ಇದೆ, ವ್ಯರ್ಥ ಆಗ್ತಾ ಇದೆ. ಸದನದಲ್ಲಿ ಚರ್ಚೆ ಆಗಬೇಕಾದಂತಹ ವಿಚಾರಗಳು ಸಾಕಷ್ಟು ಇದಾವೆ. ಬರದ ಪರಿಸ್ಥಿತಿ ಇದೆ. ಬಿಜೆಪಿ ನಾಯಕರು ಹೋಗಿ ಬರದ ಅಧ್ಯಯನವನ್ನು ಮಾಡ್ಕೊಂಡ್ ಬಂದಿದ್ದಾರೆ. ಸೇಮ್ ಟೈಮ್ ಸಚಿವರು ಕೂಡ ಹೋಗಿ ಸ್ಥಳಕ್ಕೆ ಹೋಗಿ ಬರದ ಅಧ್ಯಯನವನ್ನು ಮಾಡ್ಕೊಂಡ್ ಬಂದಿದ್ದಾರೆ. ಮುಂಬರುವಂತಹ ದಿನಗಳಲ್ಲಿ ಕೃಷಿ ಕಾರ್ಯಚಟುವಟಿಕೆಗಳು ಯಾವ ರೀತಿ ನಡೀಬೇಕು, ಮತ್ತೆ ಬೇರೆ ಬೇರೆ ವಿಚಾರಗಳು ಕೂಡ ಸಾಕಷ್ಟು ಚರ್ಚೆಗೆ ಬರುವಂತ ಸಾಕಷ್ಟು ವಿಷಯಗಳಿದಾವೆ. ಈ ಎಲ್ಲಾ ವಿಚಾರಗಳನ್ನ ಬದಿಗೊತ್ತಿ ನಾಗೇಂದ್ರ ಅವರ ವಿಚಾರವನ್ನೇ ಪ್ರತಿಪಕ್ಷಗಳು ಬಹಳ
ಪ್ರಬಲವಾಗಿ ವಾದವನ್ನ ಮಂಡಿಸ್ತಾ ಇದ್ರೆ ಅಥವಾ ಸರ್ಕಾರವು ಕೂಡ ಪ್ರತಿಷ್ಠೆಗೆ ಬಿದ್ದಿರೋದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತದ್ದು. ಇಲ್ಲಿ ಆಂತರಿಕವಾಗಿ ನಾಗೇಂದ್ರ ಅವರ ರಾಜೀನಾಮೆ ವಿಚಾರಕ್ಕೆ ಕಾಂಗ್ರೆಸ್ನ ಒಂದಷ್ಟು ನಾಯಕರು ಕೂಡ ಒಂದಷ್ಟು ತಮ್ಮದೇ ಆದಂತಹ ಭಿನ್ನಾಭಿಪ್ರಾಯಗಳನ್ನ ಇಟ್ಕೊಂಡಿದ್ದಾರೆ. ಸೇಮ್ ಟೈಮ್ ರಾಜಕೀಯವಾಗಿ ಪ್ರತಿಪಕ್ಷಗಳು ಕೂಡ ಸರ್ಕಾರಕ್ಕೆ ಇದೇ ಒಂದು ಬಹುದೊಡ್ಡ ಅಸ್ತ್ರ. ಯಾಕೆ ಅಂತ ಹೇಳಿದ್ರೆ ಆರೋಪವನ್ನ ಸದನದಲ್ಲೇ ಒಪ್ಪಿಕೊಂಡಿದ್ದಾರೆ. ಕಳೆದ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಇದ್ದಂತಹ ಸಂದರ್ಭದಲ್ಲಿ ಸದನದಲ್ಲೇ 100 ಕೋಟಿ ಅಲ್ಲ 87 ಕೋಟಿ ಅನ್ನುವಂತ ವಾದವನ್ನ ಇಟ್ಟಿದ್ರು. ಅಂದ್ರೆ ಹಣ ವರ್ಗಾವಣೆ ಆಗಿರುವಂತದ್ದು ಒಪ್ಕೊಂಡಿದ್ದಾರೆ. ಸರ್ಕಾರವೇ ಒಪ್ಕೊಂಡಿರುವಂತಹ ಈ ಒಂದು ಆರೋಪದಲ್ಲಿ ಮತ್ತೆ ಅಂತವರಿಗೆ ಆ ಆರೋಪವನ್ನು ಹೊತ್ತಿರುವಂತವರಿಗೆ ಸಚಿವ ಸ್ಥಾನ ಕೊಟ್ಟಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯೂ ಕೂಡ ಪ್ರತಿಪಕ್ಷಗಳು ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಕಳೆದ 3 ದಿನಗಳಿಂದನೂ ಕೂಡ ಕಲಾಪ ಸರಿಯಾಗಿ ನಡೆದಿಲ್ಲ. ಇವತ್ತು ಕೂಡ ಆ ಪ್ರತಿಭಟನೆ ಮುಂದುವರಿಯುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಯಾಕೆಂತ ಹೇಳಿದ್ರೆ ಬಿಜೆಪಿ ನಾಯಕರು ದಿನಕ್ಕೊಂದು ರೀತಿಯಲ್ಲಿ ವಿಭಿನ್ನ ರೀತಿಯ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಮೊದಲನೇ ದಿನ ವಿರೋಧವನ್ನ ಮಾಡಿದ್ರು. ಸದನ ಪ್ರಾರಂಭ ಆಗಕ್ಕಿಂತ ಮುಂಚೆ ಮಾಧ್ಯಮಗೋಷ್ಠಿಯನ್ನ ನಡೆಸುವ ಮೂಲಕ ಎಚ್ಚರಿಕೆಯನ್ನ ಕೊಟ್ಟರು. ಅದಾದ ನಂತರದಲ್ಲಿ ಕಪ್ಪು ಪಟ್ಟಿ ಧರಿಸುವ ಮೂಲಕ ಒಂದಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಸದನದ ಆಚೆ ಓಕೆ, ಥ್ಯಾಂಕ್ ಯು ಹನುಮಂತ್ ಡೀಟೇಲ್ಸ್ಗಾಗಿ.